ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ,
ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ.
ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ
ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು.
ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ,
ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು ಯು ಎ ಇಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ.
ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ
ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು.
ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ,
ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ.
ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ
ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು.
ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ 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 ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ,
ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ.
ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ
ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು.
ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.
ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ ಕೆವಿ. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ,
ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ.
ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ
ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸರ್ಕಿಟ್ ಇದು 2025ರ ಇಂಡಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಫ್ಯಾಮಿಲಿ ಡ್ರಾಮಾ ಚಿತ್ರವಾಗಿದ್ದು, ಈ ಚಿತ್ರವನ್ನು ಬರೆದು ಡೈರೆಕ್ಟ್ ಮಾಡಿದವರು ತಮರ್ KV. ಈ ಚಿತ್ರದಲ್ಲಿ ಆಸಿಫ್ ಅಲಿ, ದಿವ್ಯಾ ಪ್ರಭಾ, ದೀಪಕ್ ಪರಂಬೋಲ್ ಮತ್ತು ಫರ್ಹಾನ್ ಹೈದರ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಕತೆ ನೋಡುವುದಾದರೆ, ಈ ಕಥೆಯು UAEಯಲ್ಲಿ ವಾಸಿಸುವ ಮಲಯಾಳಿ ದಂಪತಿಗಳ ಸುತ್ತ ಸುತ್ತುತ್ತದೆ. ಅವರು ADHD ರೋಗನಿರ್ಣಯ ಮಾಡಿದ ತಮ್ಮ ಮಗನನ್ನು ಬೆಳೆಸಲು ಹೆಣಗಾಡುತ್ತಾರೆ. ಅವರ ಜೀವನವು ತನ್ನದೇ ಆದ ಸವಾಲುಗಳನ್ನು ಎದುರಿಸುತ್ತಿರುವ ನಿರುದ್ಯೋಗಿ ವ್ಯಕ್ತಿಯೊಂದಿಗೆ ಛೇದಿಸುತ್ತದೆ. ಈ ಚಿತ್ರವು ಪೋಷಕರ ಆಯಾಸ, ಸಹಾನುಭೂತಿ ಮತ್ತು ಮಾನವ ಸಂಬಂಧಗಳ ವಿಷಯಗಳನ್ನು ಪರಿಶೋಧಿಸುತ್ತದೆ. ಈ ರೀತಿ ಲೇಟೆಸ್ಟ್ ಚಿತ್ರಗಳನ್ನು ನೀವು ನೋಡಲೇಬೇಕು. ಈ ರೀತಿ ಲೇಟೆಸ್ಟ್ ಚಿತ್ರಗಳ ಸಾರಾಂಶಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.